ಗಂಟೆಯಲ್ಲಿ 11 ಹೊಸ ಪ್ರಕರಣಗಳು ಪತ್ತೆಯಾಗಿ ಸೋಂಕಿತರ ಸಂಖ್ಯೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 523ಕ್ಕೆ ಏರಿಕೆಯಾಗಿದೆ. ಹೌದು, ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 523 ಆಗಿದೆ. ಮುಖ್ಯವಾಗಿ ಇವತ್ತಿನ ಒಂದು ನೆಮ್ಮದಿಯ ವಿಚಾರ, 207 ಮಂದಿ ಕರ್ನಾಟಕದಲ್ಲಿ ಈಗಾಗಲೇ ಗುಣಮುಖರಾಗಿ ಮನೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೌದು, ಸುಮಾರು 207 ಮಂದಿ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ ಕರ್ನಾಟಕದಲ್ಲಿ. ಇದೊಂದು ರೀತಿ ಕರ್ನಾಟಕಕ್ಕೆ ಇವತ್ತು ಒಂದು ರೀತಿ ನೆಮ್ಮದಿ ಸುದ್ದಿ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ 40% ಮಂದಿ ಕರ್ನಾಟಕದಲ್ಲಿ ಇದುವರೆಗೂ ಗುಣಮುಖರಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹೊಸದಾಗಿ ನಿನ್ನೆಯಿಂದ ಇವತ್ತಿನವರೆಗೆ ಅಂದರೆ 24 ಗಂಟೆಯಲ್ಲಿ ಕಲಬುರಗಿಯಲ್ಲಿ 6 ಕೇಸ್ಗಳು, ಬೆಂಗಳೂರು ನಗರದಲ್ಲಿ 1 ಕೇಸ್, ಗದಗದಲ್ಲಿ 1 ಪ್ರಕರಣಗಳು ಪತ್ತೆಯಾಗಿ ಬಾಗಲಕೋಟೆಯಲ್ಲಿ 3 ಪ್ರಕರಣಗಳು ಪತ್ತೆಯಾಗಿವೆ. ಇದರಿಂದ ಸೋಂಕಿತರ ಸಂಖ್ಯೆ 24 ಗಂಟೆಯಲ್ಲಿ 11 ಹೊಸ ಕೇಸ್ಗಳು ಪತ್ತೆಯಾಗಿ ಸೋಂಕಿತರ ಸಂಖ್ಯೆ 523ಕ್ಕೆ ಏರಿಕೆಯಾಗಿದೆ ಅಂತಾನೆ ಹೇಳಬಹುದು. ಮುಖ್ಯವಾಗಿ ಇನ್ನು ನಮ್ಮ ಭಾರತ ದೇಶದ ವಿಚಾರಕ್ಕೆ ಬಂದರೆ, ನಮ್ಮ ಭಾರತ ದೇಶದಲ್ಲಿ ಇವತ್ತು 24 ಗಂಟೆಯಲ್ಲಿ ಸುಮಾರು 1594 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಇದರಿಂದ ನಮ್ಮ ಒಂದು ಭಾರತ ದೇಶದಲ್ಲಿ ಇವತ್ತು ಸೋಂಕಿತರ ಸಂಖ್ಯೆ 29,974ಕ್ಕೆ ಏರಿಕೆಯಾಗಿದ್ದು, ಸರಿಸುಮಾರು 30,000ಕ್ಕೆ ಇವತ್ತು ಭಾರತ ದೇಶದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಒಂದು ಒಳ್ಳೆ ಗುಡ್ ನ್ಯೂಸ್, ಇವತ್ತು 7,027 ಮಂದಿ ಇದುವರೆಗೂ ಗುಣಮುಖರಾಗಿದ್ದಾರೆ ಭಾರತ ದೇಶದಲ್ಲಿ. ಅದೇ ರೀತಿ ಸಾವಿನ ಸಂಖ್ಯೆ ಇವತ್ತು ಒಂದೇ ದಿನದಲ್ಲಿ ಅಂದರೆ ನಿನ್ನೆಯಿಂದ ಇವತ್ತಿನ ದಿನದವರೆಗೂ 24 ಗಂಟೆಯಲ್ಲಿ 51 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇವತ್ತು 937ಕ್ಕೆ ಏರಿಕೆಯಾಗಿದೆ ಭಾರತ ದೇಶದಲ್ಲಿ. ಇನ್ನೊಂದು ಮುಖ್ಯ ಮಾಹಿತಿ, ಕೊರೋನಾ ಪೀಡಿತರ ಜೀವವನ್ನು ರಕ್ಷಿಸಿ ಪ್ಲಾಸ್ಮಾ ದಾನ ಮಾಡುವಂತೆ ಗುಣಮುಖರಾದ ರೋಗಿಗಳಿಗೆ ಇಂದು ವೈದ್ಯರ ಮನವಿ. ಹೌದು, ರಾಜ್ಯದಲ್ಲಿ ಒಂದೆಡೆ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿದ್ರೆ ಮತ್ತೊಂದೆಡೆ ಗುಣಮುಖರಾಗ್ತಿರುವಂತಹ ಸಂಖ್ಯೆ ಕೂಡ ಏರಿಕೆಯಾಗ್ತಿದೆ. ಈ ನಡುವೆ ಕೊರೋನಾಗೆ ರಾಮಬಾಣವೆಂದೇ ಹೇಳಲಾಗ್ತಿರುವಂತಹ ಪ್ಲಾಸ್ಮಾ ಥೆರಪಿಗೆ ಗುಣಮುಖರಾದ ಸೋಂಕಿತರು ಪ್ಲಾಸ್ಮಾ ದಾನ ಮಾಡುವಂತೆ ವೈದ್ಯರು ಇಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಇವತ್ತು ಅಂತ ಹೇಳಲಾಗ್ತಾ ಇದೆ. ಪ್ರಸ್ತುತ ರಾಜ್ಯದಲ್ಲಿ 2 ಗುಣಮುಖರಾದ ಸೋಂಕಿತರು ಪ್ಲಾಸ್ಮಾ ದಾನ ಮಾಡಲು ಮುಂದಾಗಿದ್ದು, ಉಳಿದವರು ಯಾರು ಮುಂದಕ್ಕೆ ಬಂದಿಲ್ಲ. ಹೀಗಾಗಿ ಪ್ಲಾಸ್ಮಾ ದಾನ ಮಾಡುವಂತೆ ವೈದ್ಯರು ಇವತ್ತು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರಿಂದ ದಯವಿಟ್ಟು ನಾವು ಕೂಡ ಇವತ್ತು ಕೇಳ್ಕೊಳ್ತಾ ಇದ್ದೀವಿ, ಮುಖ್ಯವಾಗಿ ಒಂದು ಬೆಂಗಳೂರು ನಗರದಲ್ಲಿ ಆಗಿರ್ಬೋದು ಮತ್ತು ಮೈಸೂರು ನಗರದಲ್ಲಿ ಆಗಿರ್ಬೋದು ಸೋಂಕಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಣಮುಖರಾಗಿದ್ದಾರೆ. ಅದರಿಂದ ದಯವಿಟ್ಟು ನಿಮ್ಮ ಒಂದು ಪ್ಲಾಸ್ಮಾ ದಾನವನ್ನು ಮಾಡಿ ಉಳಿದವರನ್ನು ಕೂಡ ಗುಣಮುಖರನ್ನಾಗಿ ಮಾಡಿ ಕೊರೋನಾವನ್ನು ಓಡಿಸಿ. ದಯವಿಟ್ಟು ನಿಮ್ಮ ಒಂದು ಪ್ಲಾಸ್ಮಾ ದಾನವನ್ನು ಮಾಡೋದ್ರಿಂದ ಇನ್ನೊಬ್ಬರ ಜೀವ ಕೂಡ ಉಳಿಯುತ್ತೆ, ನಮ್ಮ ದೇಶ ಕೂಡ ಉಳಿಯುತ್ತೆ ಅಂತ ಕೂಡ ಹೇಳ್ತಾ ಇದ್ದೀವಿ. ದಯವಿಟ್ಟು ಪ್ಲಾಸ್ಮಾ ದಾನವನ್ನು ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಕೂಡ ಇವತ್ತು ಅನುಮತಿಯನ್ನು ಕೊಟ್ಟಿದೆ. ಇದರಿಂದ ಪ್ರತಿಯೊಬ್ಬರನ್ನು ಕೂಡ ನಾವು ಸೋಂಕಿನಿಂದ ಗುಣಮುಖರನ್ನಾಗಿ ಮಾಡಬಹುದು ಅಂತ ಡಾಕ್ಟರ್ ಕೂಡ ಇವತ್ತು ಮನವಿಯನ್ನು ಮಾಡ್ಕೊಂಡು ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅಂದ್ರೆ ಗುಣಮುಖರಾಗಿರುವ ಒಂದು ವ್ಯಕ್ತಿ ಇವತ್ತು ಪ್ಲಾಸ್ಮಾ ದಾನವನ್ನು ಮಾಡೋದ್ರಿಂದ ಸೋಂಕಿನಿಂದ ಅವರನ್ನು ಕೂಡ ನಾವು ರಕ್ಷಿಸಬಹುದು. ಇನ್ನು ಇವತ್ತು ಮೈಸೂರಿನಲ್ಲಿ ಕೊರೋನಾ ಸೋಂಕು ಗೆದ್ದು ಬಂದ 77 ವರ್ಷದ ವೃದ್ಧ, ಹೌದು ಸರಿಸುಮಾರು 77 ವರ್ಷದ ವೃದ್ಧ ಇವತ್ತು ಕೊರೋನಾ ವೈರಸ್ನಿಂದ ಗುಣಮುಖರಾಗಿ ಮನೆಗೆ ಹೋಗಿರುವಂತಹ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಇದೊಂದು ರೀತಿ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ. ಇನ್ನು ಇದನ್ನ ಇನ್ನೊಂದು ಮುಖ್ಯ ಸುದ್ದಿ, ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆ ಅಳವಡಿಕೆಗೆ ಸುಪ್ರೀಂ ಕೋರ್ಟ್ ಇವತ್ತು ಸೂಚನೆ. ದೇಶದಲ್ಲಿ ಕೊರೋನಾ ಲಾಕ್ಡೌನ್ ವಿಧಿಸಿರುವಂತಹ ಹಿನ್ನೆಲೆಯೇ ವಲಸೆ ಕಾರ್ಮಿಕರು, ಆರ್ಥಿಕ ದುರ್ಬಲವಾಗಿರುವ ವರ್ಗದ ಜನರಿಗೆ ಆಹಾರ ಸಿಗಲಿ ಎಂಬ ಉದ್ದೇಶದಿಂದ ಇವತ್ತು ತಾತ್ಕಾಲಿಕವಾಗಿ ಒಂದು ದೇಶ ಒಂದು ಪಡಿತರ ಚೀಟಿ ಯೋಜನೆಯನ್ನ ಪರಿಗಣಿಸಲು ಕೇಂದ್ರ ಸರ್ಕಾರಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶಿಸಿದೆ ಅಂತ ಹೇಳಲಾಗ್ತಾ ಇದೆ. ಎನ್ವಿ ಒಂದು ರಮಣ, ಸಂಜಯ್ ಕಿಶನ್ ಮತ್ತು BR ಗವಾಯಿ ನೇತೃತ್ವದ ನ್ಯಾಯಪೀಠ ಮತ್ತು ಪ್ರಸ್ತುತ ಪರಿಸ್ಥಿತಿಯನ್ನು ಮನದಲ್ಲಿಟ್ಟುಕೊಂಡು ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಯೋಜನೆಯನ್ನ ಕಾರ್ಯಗತಗೊಳಿಸಲು ಇವತ್ತು ಸಾಧ್ಯವೇ ಅಥವಾ ಇಲ್ಲವೇ ಎಂಬುದಕ್ಕೆ ಸೂಕ್ತವಾಗಿ ನಿರ್ಧರಿಸಬೇಕು ಎಂದು ಇವತ್ತು ಸುಪ್ರೀಂ ಕೋರ್ಟ್ಗೆ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೇ ವೇಳೆ ಈ ಒಂದು ಯೋಜನೆಯನ್ನು ಕೂಡ ಅನುಷ್ಠಾನಕ್ಕೆ ಗೊಳಿಸಬೇಕು. ಮುಖ್ಯವಾಗಿ ಸರ್ಕಾರ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ತಂದ್ರೆ ಬಹಳಷ್ಟು ಜನಕ್ಕೆ ಈ ಒಂದು ಲಾಕ್ಡೌನ್ ಸಮಯದಲ್ಲಿ ತುಂಬಾನೇ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದ ಪೂರ್ವಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ಗೆ ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರಿಂದ ವಲಸೆ ಕಾರ್ಮಿಕರು, ಫಲಾನುಭವಿಗಳು, ಇತರೆ ರಾಜ್ಯದ ನಾಗರಿಕರು, ಪ್ರವಾಸಿಗರಿಗೆ ಸಬ್ಸಿಡಿ ಆಹಾರ ಧಾನ್ಯಗಳು ದೊರೆಯಲು ಒಂದು ತುಂಬಾನೇ ಹೆಲ್ಪ್ ಆಗುತ್ತೆ ಜೂನ್ ತಿಂಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಒಂದು ದೇಶ ಒಂದು ರೇಷನ್ ಕಾರ್ಡ್ ಸ್ಕೀಮ್ ಅನ್ನು ತಕ್ಷಣದಿಂದಲೇ ಜಾರಿಗೊಳಿಸುವಂತೆ ಇವತ್ತು ಸರ್ಕಾರ ಇವತ್ತು ಮನವಿಯನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಈ ಒಂದು ಇಂಪಾರ್ಟೆಂಟ್ ವಿಷಯ. ಇನ್ನು ಇವತ್ತು ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ, ಕೋವಿಡ್ ವಿಶೇಷ ಭತ್ಯೆ ಹೆಚ್ಚಳ ಇವತ್ತು. ಹೌದು, ಕೋವಿಡ್-19 ಪರಿಣಾಮವಾಗಿ ಇವತ್ತು ಆಶಾ ಕಾರ್ಯಕರ್ತೆಯರಿಗೆ ವಿಶೇಷ ಭತ್ಯೆ ಹೆಚ್ಚಳ ಮಾಡಲಾಗಿದೆ. ಕೋವಿಡ್-19 ವಿರುದ್ಧ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಆಶಾ ಕಾರ್ಯಕರ್ತೆಯರಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದ್ದು, ಆಶಾ ಕಾರ್ಯಕರ್ತೆಯರ ಕೆಲಸಕ್ಕಾಗಿ ಇವತ್ತು ಸರ್ಕಾರ ವಿಶೇಷ ಭತ್ಯೆಯಾಗಿ 2,000 ರೂಪಾಯಿಯನ್ನು ಹೆಚ್ಚಳ ಮಾಡಿದ್ದು, 2,000 ರೂಪಾಯಿಗಳನ್ನು ಆಯಾ ರಾಜ್ಯ ಸರ್ಕಾರ ನೀಡುವಂತೆ ಇವತ್ತು ಕೇಂದ್ರ ಆರೋಗ್ಯ ಇಲಾಖೆ ಆದೇಶವನ್ನು ಹೊರಡಿಸಿದೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಒಂದು ಗುಡ್ ನ್ಯೂಸ್ ಇದು.
ಮುಖ್ಯವಾಗಿ ಇಂದಿನ ಬಿಗ್ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಗ್ರೀನ್ ಝೋನ್ ನಲ್ಲಿರುವಂತಹ 13 ಜಿಲ್ಲೆಗಳಿಗೆ ಇವತ್ತು ಸರ್ಕಾರ ಹೊಸ ಗೈಡ್ ಲೈನ್ಸ್ ಅನ್ನ ಹೇಳಿದೆ. ಮುಖ್ಯವಾಗಿ ಸರ್ಕಾರದ ವತಿಯಿಂದ ಇವತ್ತು ಈ 13 ಜಿಲ್ಲೆಗಳಿಗೆ ಒಂದು ಲಾಕ್ಡೌನ್ ವಿನಾಯಿತಿ ಸಿಗ್ತಾ ಇದೆ. ಅದರಿಂದ ಈ 13 ಜಿಲ್ಲೆಗಳಿಗೆ ಇವತ್ತು ಸರ್ಕಾರದಿಂದ ಹೊಸ ಗೈಡ್ ಲೈನ್ಸ್ ಬಂದಿದೆ. ಆ ಏನ್ ಗೈಡ್ ಲೈನ್ಸ್ ಕೊಟ್ಟಿದೆ, ಏನೆಲ್ಲ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ, ಏನೆಲ್ಲ ಒಂದು ಅಗತ್ಯ ಸೇವೆಗಳಿಗೆ ಸರ್ಕಾರ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೊಡ್ತಾ ಇದೆ, ಎಲ್ಲವನ್ನು ಕೂಡ ನಾನು ಇವತ್ತು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ. ಗಮನವಿಟ್ಟು ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ಕೊರೋನಾ ಆತಂಕದಿಂದ ಗ್ರೀನ್ ಝೋನ್ ನಲ್ಲಿರುವಂತಹ ಜಿಲ್ಲೆಗಳಿಗೆ ರಾಜ್ಯ ಸರ್ಕಾರ ಇವತ್ತು ಸಿಹಿ ಸುದ್ದಿಯನ್ನು ನೀಡಿದೆ. ಲಾಕ್ಡೌನ್ ಇಂದ ವಿನಾಯಿತಿ ನೀಡಿ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನು ಇವತ್ತು ಬಿಡುಗಡೆಗೊಳಿಸಿದೆ ಅಂತ ಹೇಳಬಹುದು. ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದಂತಹ ಸಿಎಂ ಇವತ್ತು ಗ್ರೀನ್ ಝೋನ್ ನಲ್ಲಿರುವಂತಹ ಜಿಲ್ಲೆಗಳಿಗೆ ಕೆಲ ವಿನಾಯಿತಿಯನ್ನು ನೀಡಿದ್ದಾರೆ. ಮೊದಲು ನಿಮ್ಮ ಜಿಲ್ಲೆ ಯಾವ ಒಂದು ಝೋನ್ ನಲ್ಲಿ ಇದೆ, ನಿಮ್ಮ ಜಿಲ್ಲೆ ಕೂಡ ಇವತ್ತು ಗ್ರೀನ್ ಝೋನ್ ಅಲ್ಲಿ ಇದೆಯಾ, ರೆಡ್ ಝೋನ್ ಅಲ್ಲಿ ಇದೆಯಾ, ಅಥವಾ ಯೆಲ್ಲೋ ಝೋನ್ ಅಲ್ಲಿ ಇದೆಯಾ, ಆರೆಂಜ್ ಝೋನ್ ಇದೆಯಾ ಅಂತ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಡ್ ಝೋನ್ ಅಲ್ಲಿರುವಂತಹ ಜಿಲ್ಲೆಗಳು ಇವು: ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ, ವಿಜಯಪುರ ರೆಡ್ ಝೋನ್ಗಳು ಇವು. ಇನ್ನು ಮುಖ್ಯವಾಗಿ ಆರೆಂಜ್ ಝೋನ್ಗಳು ಅಂದ್ರೆ ಬೀದರ್, ಬಳ್ಳಾರಿ, ಧಾರವಾಡ, ದಕ್ಷಿಣ ಕನ್ನಡ, ಮಂಡ್ಯ, ಇದು ಈ 5 ಜಿಲ್ಲೆಗಳು ಆರೆಂಜ್ ಝೋನ್ಗಳಿಗೆ ಸೇರ್ಕೊಂಡಿವೆ. ಇನ್ನು ಯೆಲ್ಲೋ ಝೋನ್ಗಳ ಬಗ್ಗೆ ಬಂದ್ರೆ ಗದಗ, ಉತ್ತರ ಕನ್ನಡ, ತುಮಕೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈ 5 ಜಿಲ್ಲೆಗಳನ್ನ ಯೆಲ್ಲೋ ಝೋನ್ ಜಿಲ್ಲೆಗೆ ಇವತ್ತು ಸರ್ಕಾರ ಸೇರಿಸಿಕೊಂಡಿದೆ. ಇನ್ನು ಗ್ರೀನ್ ಝೋನ್ ಜಿಲ್ಲೆಗಳಾಗಿ 13 ಜಿಲ್ಲೆಗಳನ್ನ ಸರ್ಕಾರ ಇವತ್ತು ಮಾರ್ಪಾಡು ಮಾಡಿದ್ದು, ಮುಖ್ಯವಾಗಿ ಯಾದಗಿರಿ, ರಾಯಚೂರು, ಕೊಪ್ಪಳ, ಹಾವೇರಿ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ರಾಮನಗರ, ಚಾಮರಾಜನಗರ, ಕೋಲಾರ, ಈ 13 ಜಿಲ್ಲೆಗಳನ್ನ ಇವತ್ತು ಸರ್ಕಾರ ಗ್ರೀನ್ ಝೋನ್ ಜಿಲ್ಲೆಗಳನ್ನ ಗ್ರೀನ್ ಝೋನ್ ಆಗಿ ಸರ್ಕಾರ ಇವತ್ತು ಗುರುತಿಸುತ್ತಿದೆ. ಮುಖ್ಯವಾಗಿ ಗ್ರೀನ್ ಝೋನ್ ಜಿಲ್ಲೆಗಳಿಗೆ ಬಂದಿರುವಂತಹ ಮಾರ್ಗಸೂಚಿಯ ಪ್ರಕಾರ ಇವತ್ತಿನಿಂದ ಅಂದ್ರೆ ವಿಶೇಷ ಆರ್ಥಿಕ ವಲಯ, ಕೈಗಾರಿಕಾ ವಲಯ, ಕೈಗಾರಿಕಾ ಟೌನ್ಶಿಪ್, ರಫ್ತು ಆಧಾರಿತ ವಲಯಗಳಲ್ಲಿ ಕೆಲಸ ಮಾಡಲು ಕಾರ್ಮಿಕರಿಗೆ ಇವತ್ತು ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದೆ. ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಮಾತ್ರ ಗೊತ್ತಿರಬೇಕು, ಈ ಕಾರ್ಮಿಕರಿಗೆ ಕೆಲಸ ಮಾಡುವ ಸ್ಥಳದಲ್ಲೇ ತಂಗಲು ಅವಕಾಶವನ್ನು ಕಲ್ಪಿಸಬೇಕು. ಅಲ್ಲದೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಇದರೊಂದಿಗೆ ಮಾರುಕಟ್ಟೆಯಲ್ಲಿ ಕಾಂಪ್ಲೆಕ್ಸ್, ವಸತಿ ಸಮುಚ್ಚಾಲಯಗಳಲ್ಲಿ ಅಂಗಡಿಗಳನ್ನು ತೆರೆಯಲು ಅನುಮತಿ ನೀಡಿದ್ದು, 50% ಕಾರ್ಮಿಕರಿಗೆ ಕೆಲಸ ಮಾಡಲು ಅವಕಾಶ ನೀಡುವಂತೆ ಇವತ್ತು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಅದರಿಂದ ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ 50% ಅಂಗಡಿ ಮುಂಗಟ್ಟುಗಳನ್ನು ತೆರೆದು ಮುಖ್ಯವಾಗಿ ಆ ಒಂದು ಜಿಲ್ಲೆಗಳಲ್ಲಿ ಒಂದು ಕಾರ್ಮಿಕರಿಗೆ ಕೆಲಸ ಮಾಡಲು ಅವಕಾಶವನ್ನು ಕೊಡಬೇಕು ಅಂತ ಇವತ್ತು ಸೂಚಿಸಿದೆ ಸರ್ಕಾರ. ಹಾಗಿದ್ರೆ ನೀವು ಕೇಳಬಹುದು, ಸರ್ಕಾರ ನಮ್ಮ ಒಂದು ಗ್ರೀನ್ ಝೋನ್ ಜಿಲ್ಲೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರೆ ನಾವು ಹೇಗೆ ಬೇಕಾದರೂ ಓಡಾಡಬಹುದಾ, ಹೇಗೆ ಬೇಕು ಇರಬಹುದು ಅಂತ ಕೇಳಬಹುದು. ಖಂಡಿತವಾಗ್ಲೂ ಇಲ್ಲ. ಮುಖ್ಯವಾಗಿ ಮಾಸ್ಕ್ ಅನ್ನ ಧರಿಸಲೇಬೇಕು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲೇಬೇಕು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಪ್ರಯಾಣ ಮಾಡುವಂತಿಲ್ಲ. ಸರ್ಕಾರ ಒಂದು ಮಾರ್ಗಸೂಚಿಯಲ್ಲಿ ಕೂಡ ತಿಳಿಸಿದೆ, ನೀವು ಹೇಗೆ ಬೇಕಂಗಿರೋಕೆ ಸಾಧ್ಯವೇ ಇಲ್ಲ. ಒಂದು ಮಾಸ್ಕ್ ಅನ್ನು ಧರಿಸೋದು ಮುಖ್ಯವಾಗಿ ಕಡ್ಡಾಯವೇ, ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋದು ಪ್ರಮುಖ ಒಂದು ಮುಖ್ಯ ಕಡ್ಡಾಯ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿವತ್ತು ವಿನಾಯಿತಿ ಕೊಡ್ತಾ ಇದೆ ಸರ್ಕಾರ, ಬರೀ ಅದು ಗ್ರೀನ್ ಝೋನ್ ಜಿಲ್ಲೆಗಳಿಗೆ ಮಾತ್ರ. ಅದನ್ನು ಬಿಟ್ಬಿಟ್ಟು ಇನ್ನು ಉಳಿದಂತಹ ರೆಡ್ ಝೋನ್ ಆಗಿರ್ಬೋದು, ಯೆಲ್ಲೋ ಝೋನ್ ಆಗಿರ್ಬೋದು, ಆರೆಂಜ್ ಝೋನ್ ಆಗಿರ್ಬೋದು, ಈ ಜಿಲ್ಲೆಗಳಿಗೆ ಅನ್ವಯವಾಗೋದಿಲ್ಲ. ಕೊನೆಗೂ ಕೂಡ ಗ್ರೀನ್ ಝೋನ್ ಜಿಲ್ಲೆಗಳಿಗೂ ಕೂಡ ಒಂದು ಮದ್ಯಪಾನವನ್ನು ತೆರೆಯೋದಕ್ಕೆ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ಲಿಲ್ಲ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಇದರಿಂದ ಒಂದು ಮದ್ಯಪ್ರಿಯರಿಗೆ ಇವತ್ತು ಕೈ ಸುದ್ದಿ ಅಂತಾನೆ ಹೇಳ್ಬೋದು. ಕೊನೆಗೂ ಕೂಡ ಮೇ 3ರವರೆಗೂ, ಮೇ 3ರ ನಂತರವೂ ಕೂಡ ಮದ್ಯದ ಅಂಗಡಿಯನ್ನ ತೆರೆಯೋದು ಸ್ವಲ್ಪ ಡೌಟ್ ಅಂತ ಇವತ್ತು ಹೇಳಲಾಗ್ತಾ ಇದೆ ಬಂದಿರುವಂತಹ ಮಾಹಿತಿ ಪ್ರಕಾರ. ಅದೇ ರೀತಿ ಈ ಒಂದು ಮಾರ್ಗಸೂಚಿಯಲ್ಲೂ ಕೂಡ ಮದ್ಯಪ್ರಿಯರಿಗೆ ಸರ್ಕಾರ ಮತ್ತೆ ಕೈ ಸುದ್ದಿಯನ್ನು ಕೊಡ್ತು ಅಂತಾನೆ ಹೇಳ್ಬೋದು. ಈ ಒಂದು ಮಾರ್ಗಸೂಚಿಯಲ್ಲೂ ಕೂಡ ಮದ್ಯದ ಅಂಗಡಿಯನ್ನು ತೆರೆಯಲು ಅವಕಾಶವನ್ನ ಮಾಡಿಕೊಡ್ಲೇ ಇಲ್ಲ ಸರ್ಕಾರ. ಇನ್ನೊಂದು ಮುಖ್ಯ ಸುದ್ದಿ, ಮತ್ತು ಒಂದು ಗ್ರೀನ್ ಝೋನ್ ಜಿಲ್ಲೆಗಳಲ್ಲಿ ಬಸ್ ಸಂಚಾರ ಮತ್ತು ಒಂದು ಆಟೋ ಸಂಚಾರ ಆರಂಭವಾಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಸರ್ಕಾರ ತಿಳಿಸಲಾಗಿದೆ. ಆದರೆ ಆಯಾ ಜಿಲ್ಲೆಗಳಲ್ಲಿ, ಆಯಾ ನಗರಗಳಲ್ಲಿ ಮಾತ್ರ ಸಂಚರಿಸಲು ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಅದನ್ನು ಬಿಟ್ಬಿಟ್ಟು ನಾವು ಬಸ್ಸಲ್ಲಿ ಬೇರೆ ನಗರಕ್ಕೆ ಹೋಗ್ಬೋದು, ಬೇರೆ ಜಿಲ್ಲೆಗಳಿಗೆ ಹೋಗ್ಬೋದು ಅಂದ್ಕೊಂಡ್ರೆ ಅದು ಸುಳ್ಳು. ಬೇರೆ ಜಿಲ್ಲೆಗೆ ಮತ್ತು ಬೇರೆ ಒಂದು ನಗರಕ್ಕೆ ಹೋಗುವಂತಹ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆಯಾ ಜಿಲ್ಲೆಗಳ ಒಳಗಡೆ ಮಾತ್ರ ಒಂದು ಬಸ್ ಸಂಚಾರವನ್ನು ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿ ಇವತ್ತು ಮತ್ತೊಂದು ಒಂದು ಸಿಹಿ ಸುದ್ದಿ ಅಂತ ಬಂದ್ರೆ, ಚಿನ್ನದ ಬೆಲೆಯಲ್ಲಿ ಇವತ್ತು 10 ಗ್ರಾಮ್ಗೆ 500 ರೂಪಾಯಿ ಇಳಿಕೆಯಾಗಿದೆ. ಹೌದು, ನಿನ್ನೆ 2,500 ರೂಪಾಯಿನ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿತ್ತು. ಆದರೆ ಇವತ್ತು ಬಂದಿರುವಂತಹ ಒಂದು ರಿಪೋರ್ಟ್ನ ಪ್ರಕಾರ ಚಿನ್ನದ ಬೆಲೆಯಲ್ಲಿ 10 ಗ್ರಾಮ್ಗೆ ಇವತ್ತು ಒಂದೇ ದಿನ 500 ರೂಪಾಯಿ ಇಳಿಕೆಯಾಗಿದೆ. 500 ರೂಪಾಯಿ ಇಳಿಕೆಯಾಗಿರೋದು ಚಿನ್ನ ಪ್ರಿಯರಿಗೆ ಒಂದು ರೀತಿ ಖುಷಿ ಸುದ್ದಿ ಅಂತಾನೆ ಹೇಳಬಹುದು. ಲಾಕ್ಡೌನ್ ಇರೋದ್ರಿಂದ ಚಿನ್ನವನ್ನು ಖರೀದಿ ಮಾಡೋಕೆ ಆಗ್ತಾ ಇಲ್ಲ. ಆದರೂ ಕೂಡ ಚಿನ್ನದ ಬೆಲೆ ಪ್ರತಿನಿತ್ಯವೂ ಏರಿಕೆ ಆಗ್ತಾನೆ ಹೋಗ್ತಾ ಇತ್ತು. ಒಂದೇ ದಿನ 4 ದಿನಗಳಲ್ಲಿ 2,500 ರೂಪಾಯಿ ಏರಿಕೆ ಆಗಿತ್ತು. ಆದರೆ ಇವತ್ತು ಒಂದೇ ದಿನ 29ನೇ ತಾರೀಕು ಒಂದು 500 ರೂಪಾಯಿ ಇಳಿಕೆ ಕಂಡು ರಾಜ್ಯದಲ್ಲಿ ಚಿನ್ನದ ಬೆಲೆ ಇವತ್ತು 47,000 ರೂಪಾಯಿಗೆ ಬಂದು ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಶುದ್ಧ ಚಿನ್ನ 24 ಕ್ಯಾರೆಟ್ ಚಿನ್ನ 10 ಗ್ರಾಮ್ಗೆ 47,000 ರೂಪಾಯಿಗೆ ಬಂದು ತಲುಪಿದೆ. ಯಾಕಂದ್ರೆ ನಿನ್ನೆ 47,000 ಗಡಿಯನ್ನ ದಾಟಿತ್ತು ಚಿನ್ನದ ಬೆಲೆ. ಆದರೆ ಇವತ್ತು ಒಂದು 500 ರೂಪಾಯಿ ಕಡಿಮೆಯಾಗಿ 47,000ಕ್ಕೆ ಬಂದು ನಿಂತಿದೆ ಅಂತ ಹೇಳಲಾಗ್ತದೆ. ಒಂದು ರೀತಿ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಚಿನ್ನದ ಬೆಲೆ ಒಂದೇ ದಿನ 500 ರೂಪಾಯಿ ಕಡಿಮೆ ಆಗಿರೋದು.
ಇನ್ನು ಇಂದಿನ ಇನ್ನೊಂದು ಮುಖ್ಯ ಸುದ್ದಿ, ಗ್ರೀನ್ ಝೋನ್ ನಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಲು ಅವಕಾಶ ಮಾಡಿಕೊಡಿ ಯಡಿಯೂರಪ್ಪನವರೇ ಅಂತ ಇವತ್ತು ಸಿದ್ದರಾಮಯ್ಯರವರು ಸಲಹೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರವರು ಏನೆಲ್ಲ ಮಾತಾಡಿದ್ರು ಇವತ್ತು ಒಂದು ಮದ್ಯದ ಅಂಗಡಿಯನ್ನು ತೆರೆಯಲು ಹೇಳ್ತೀವಿ ಕೇಳಿ. ಎರಡನೇ ಹಂತದ ಲಾಕ್ಡೌನ್ ಅವಧಿ ಮುಗಿಯುತ್ತಾ ಬಂದಿದೆ. ಮೇ 3ರ ಬಳಿಕ ಆದರೂ ರಾಜ್ಯದಲ್ಲಿ ಮದ್ಯದ ಅಂಗಡಿ ತೆರೆಯುವಂತಹ ನಿರೀಕ್ಷೆ ಇಟ್ಟಿದ್ದವರಿಗೆ ರಾಜ್ಯ ಸರ್ಕಾರ ಇವತ್ತು ನಿರಾಸೆಯನ್ನು ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಆದರೆ ಪ್ರಧಾನಿ ಮೋದಿ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚರ್ಚಿಸಿದ ಬಳಿಕ ಮುಖ್ಯಮಂತ್ರಿ ಯಡಿಯೂರಪ್ಪ ಲಾಕ್ಡೌನ್ ಪರಿಷ್ಕರಿಸಿ ಮತ್ತಷ್ಟು ಕೆಲ ಜಿಲ್ಲೆಗಳಿಗೆ ಸಡಿಲಿಕೆಯನ್ನ ಮಾಡಿದ್ರು. ಆದರೆ ಮದ್ಯದ ಅಂಗಡಿಯನ್ನು ತೆರೆಯಲು ಅವಕಾಶವನ್ನು ಕೊನೆಗೂ ಕೂಡ ನೀಡಲಿಲ್ಲ. ಆದರೆ ಇವತ್ತು ಮದ್ಯದ ಅಂಗಡಿನ ತೆರೆಯಲು ಅನುಮತಿ ಕೊಡಿ ಗ್ರೀನ್ ಝೋನ್ ಪ್ರದೇಶಗಳಲ್ಲಿ, ಏಕೆಂದ್ರೆ ಸರ್ಕಾರದ ಒಂದು ಬೊಕ್ಕಸವು ಕೂಡ ಖಾಲಿಯಾಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಕೂಡ ಕೆಳಮಟ್ಟಕ್ಕೆ ಹೋಗಿದೆ. ಆರ್ಥಿಕ ಚೇತರಿಕೆ ಕಾಣುವ ಒಂದು ಉದ್ದೇಶದ ಪೂರ್ವಕವಾಗಿ ಒಂದು ಹಸಿರು ವಲಯಗಳಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಲು ಅನುಮತಿ ಮಾಡಿಕೊಡಿ, ಇದರಿಂದ ಆರ್ಥಿಕ ಚೇತರಿಕೆ ಕಾಣುವಂತಹ ನಿರೀಕ್ಷೆ ಇರುತ್ತೆ ಅಂತ ಇವತ್ತು ಸಿದ್ದರಾಮಯ್ಯ ಯಡಿಯೂರಪ್ಪರವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ ಎಂದು ಕೂಡ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಇವತ್ತು ಸಿದ್ದರಾಮಯ್ಯ ಹೇಳಿರೋದೇನಪ್ಪಾ ಅಂತಂದ್ರೆ ಮದ್ಯದ ಅಂಗಡಿಯನ್ನು ತೆರೆಯಲು ಅವಕಾಶ ಮಾಡಿಕೊಡಿ, ಇದರಿಂದ ಸರ್ಕಾರಕ್ಕೂ ಕೂಡ ಸ್ವಲ್ಪ ಹಣಕಾಸು ಬರುತ್ತೆ, ಇದರಿಂದ ಆರ್ಥಿಕ ಚೇತರಿಕೆ ಆದರೂ ಕಡಿಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಗ್ರೀನ್ ಝೋನ್ ಪ್ರದೇಶಗಳಲ್ಲಿ ಮದ್ಯದ ಅಂಗಡಿಯನ್ನು ತೆರೆಯಿರಿ ಅಂತ ಇವತ್ತು ಸಿದ್ದರಾಮಯ್ಯರವರು ಒಂದು ಯಡಿಯೂರಪ್ಪರವರಿಗೆ ಮನವಿಯನ್ನ ಮಾಡಿದ್ದಾರೆ. ಯಡಿಯೂರಪ್ಪ ಇದಕ್ಕಿನ್ನು ಉತ್ತರ ಏನು ಕೊಟ್ಟಿಲ್ಲ. ನೋಡ್ಬೇಕು ಯಡಿಯೂರಪ್ಪ ಏನು ಉತ್ತರ ಕೊಡ್ತಾರೆ, ಇದಕ್ಕೆ ಸಿದ್ದರಾಮಯ್ಯರವರಿಗೆ ಉತ್ತರ ಏನು ಕೊಡ್ಬೋದು ಅಂತ ಕಾದು ನೋಡ್ಬೇಕಾಗುತ್ತೆ. ಇನ್ನು IT ಉದ್ಯೋಗಿಗಳ ವರ್ಕ್ ಫ್ರಮ್ ಹೋಮ್ ಅವಧಿ ಜುಲೈ 31ರವರೆಗೆ ವಿಸ್ತರಣೆಯಾಗಿದೆ. ಗೊತ್ತಿರಬೇಕು, ಕೇಂದ್ರ ಸರ್ಕಾರದಿಂದ ಇವತ್ತು ಮಹತ್ವದ ನಿರ್ಧಾರ. IT ಉದ್ಯೋಗಿಗಳನ್ನ ಒಂದು ವರ್ಕ್ ಫ್ರಮ್ ಹೋಮ್ ನಲ್ಲಿ ಕೆಲಸ ಮಾಡೋದ ಒಂದು ಅವಧಿಯನ್ನ ಇವತ್ತು ಜುಲೈ 31ರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಡಿಶಾ ಸೇರಿದಂತೆ ವಿವಿಧ ರಾಜ್ಯಗಳ ಕೋರಿಕೆಯ ಮೇರೆಗೆ ಗೃಹ ನೀತಿಯಿಂದ ಕೆಲಸವನ್ನು ವಿಸ್ತರಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ರವಿಶಂಕರ್ ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರಿಂದ IT ಉದ್ಯೋಗಿಗಳು ಇನ್ನು ಮುಂದೆ ಜುಲೈ 31ರವರೆಗೂ ಕೂಡ ಮನೆಯಲ್ಲೇ ಕುಳಿತು ಕೆಲಸ ಮಾಡೋದಕ್ಕೆ ಸರ್ಕಾರ ಇವತ್ತು ಅವಕಾಶವನ್ನು ಕೊಟ್ಟಿದೆ. ದಿನಾಂಕವನ್ನು ಕೂಡ ವಿಸ್ತರಿಸಿದೆ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಕಾರಲ್ಲಿ ಇಬ್ರು, ಬೈಕಲ್ಲಿ ಒಬ್ರು ಮಾತ್ರ ಅವಕಾಶ. ನೀವು ಮೀರಿದ್ರೆ ನಿಮ್ಮ ವಾಹನ ಪೊಲೀಸ್ ಕಾಂಪೌಂಡ್ನ ಒಳಗಡೆ ಜಪ್ತಿಯಾಗಿರುತ್ತೆ. ಕೊರೋನಾ ವೈರಸ್ ತಡೆಯಲು ಪೊಲೀಸರು ಸಾಕಷ್ಟು ನಿಯಮಗಳನ್ನು ಜಾರಿ ಮಾಡ್ತಿದ್ದಾರೆ. ಆದರೆ ವಾಹನ ಸವಾರರು ಕೆಲವು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿರೋದು ಮಾತ್ರ ನಿಂತೇ ಇಲ್ಲ. ಆದರೆ ಸದ್ಯ ಕಾರ್ನಲ್ಲಿ 4-5 ಮಂದಿ ತೆರಳಬೇಕು, ಟೂ ವೀಲರ್ನಲ್ಲಿ ಇಬ್ಬರು ಹೋಗಬೇಕು ಅನ್ಕೊಂಡ್ರೆ ಇನ್ನು ಮುಂದೆ ಬಹಳ ಎಚ್ಚರದಿಂದ ಇರಬೇಕು. ಯಾಕಂದ್ರೆ ಒಂದು ಕಾರ್ನಲ್ಲಿ ಕೇವಲ ಇಬ್ಬರು ಮಾತ್ರ ಸಂಚರಿಸಬೇಕು, ಇನ್ನು ಟೂ ವೀಲರ್ನಲ್ಲಿ ಒಬ್ಬರು ಮಾತ್ರ ತೆರಳಬೇಕು ಅಂತ ಇವತ್ತು ಪೊಲೀಸರು ಒಂದು ಹೊಸ ರೂಲ್ಸ್ ಅನ್ನು ಹಾಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಂದು ವೇಳೆ ಇನ್ನು ಮುಂದೆ ನೀವು ಇಬ್ಬರಿಗಿಂತ ಹೆಚ್ಚಿದ್ರೆ ನಿಮ್ಮ ಒಂದು ಕಾರು ಸೀಸ್ ಆಗೋದು ಗ್ಯಾರಂಟಿ. ನಗರಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಕೂಡ ರಸ್ತೆ ಇಳಿಯೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರ ವಹಿಸಿ ರೂಲ್ಸ್ಗಳ ಬಗ್ಗೆನೂ ಕೂಡ ತಿಳ್ಕೊಂಡಿರಿ. ಇನ್ನೊಂದು ಮುಖ್ಯ ಸುದ್ದಿ, SLC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಚಿವರಿಂದ ಬಹುಮುಖ್ಯ ಮಾಹಿತಿ. ಇವತ್ತು ಲಾಕ್ಡೌನ್ ಬಳಿಕ SLC ಹಾಗೂ PUC ಪರೀಕ್ಷೆ ನಡೆಸಲಾಗುವುದು ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. SSLC ಅಂತ ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟ, ಅದರಿಂದ ಪರೀಕ್ಷೆ ನಡೆಯುತ್ತದೆಯೋ ಇಲ್ಲವೋ ಎಂಬ ಗೊಂದಲ ಬೇಡ. ಲಾಕ್ಡೌನ್ ಮುಗಿದ ಬಳಿಕ ಪರೀಕ್ಷೆ ನಡೆಸಲಾಗುವುದು, ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಆತಂಕ ಬೇಡ ಅಂತ ಇವತ್ತು ಸಚಿವರು ತಿಳಿಸಿದ್ದಾರೆ. ರಾಜ್ಯದ SLC ವಿದ್ಯಾರ್ಥಿಗಳ ಪರೀಕ್ಷೆಯನ್ನ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವಿಕೆಯಿಂದಾಗಿ ಮುಂದೂಡಲಾಗಿತ್ತು. ಇದೀಗ ನಾಳೆಯಿಂದ ಮೇ 28ರವರೆಗೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಸಲುವಾಗಿ ಹಾಗೂ ಪಠ್ಯ ವಿಷಯಗಳ ಪುನರ್ಮನನಕ್ಕಾಗಿ ದೂರದರ್ಶನದಲ್ಲಿ ಮಕ್ಕಳ ವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಿಂದ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಗಮನವಿಟ್ಟುದನ್ನು ನೋಡಿ ಅರ್ಥ ಮಾಡಿಕೊಳ್ಳಿ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಲಾಕ್ಡೌನ್ ಮುಗಿದ ಬಳಿಕ SLC ಮಕ್ಕಳಿಗೆ PUC ಮಕ್ಕಳಿಗೆ ಎಕ್ಸಾಮ್ ನಡೆಯುತ್ತೆ ಅಂತ ಸಚಿವರು ತಿಳಿಸಿದ್ದಾರೆ. ಇನ್ನು ಕೊನೆಯದಾಗಿ ಒಂದು ಇಂಪಾರ್ಟೆಂಟ್ ಮಾಹಿತಿ, ಉಚಿತವಾಗಿ ಸಿಲಿಂಡರ್ ಪಡೆಯುವಂತಹ ಗ್ರಾಹಕರಿಗೆ ಇದು ತಿಳಿದಿರಬೇಕು. 3 ತಿಂಗಳು ಸರ್ಕಾರ ಉಚಿತವಾಗಿ ಫ್ರೀಯಾಗಿ ಸಿಲಿಂಡರ್ನ ಕೊಡುವುದಕ್ಕೆ ಸರ್ಕಾರ ಘೋಷಣೆ ಮಾಡಿತ್ತು ಉಜ್ವಲ ಯೋಜನೆ ಅಡಿಯಲ್ಲಿ. ಅದೇ ರೀತಿ ಒಂದು ಯೋಜನೆ ಅಡಿಯಲ್ಲಿ ಮತ್ತೆ 3 ತಿಂಗಳು ವಿಸ್ತರಿಸಿರೋದ್ರಿಂದ ಈ ತಿಂಗಳು ಏಪ್ರಿಲ್ 30ಕ್ಕೆ ಈ ಒಂದು ಮೊದಲ ಒಂದು ಕೂಟದ ಒಂದು ಅವಧಿ ಅಂತ್ಯವಾಗ್ತಾ ಇದೆ. ಈ ಒಂದು ತಿಂಗಳಿನಲ್ಲಿ ಯಾರು ಸಿಲಿಂಡರ್ನ ಬುಕ್ ಮಾಡ್ಕೊಳ್ತಾರೆ ಅವರಿಗೆ ಮಾತ್ರ ಮುಂದಿನ ತಿಂಗಳಿನ ಅವಧಿಯಲ್ಲಿ ಸಿಲಿಂಡರ್ನ ಉಚಿತವಾಗಿ ಕೊಡಲು ಸರ್ಕಾರ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೊನೆಯದಾಗಿ ಬಂದಿರುವಂತಹ ಅಪ್ಡೇಟ್ ವಿಚಾರ ಅಂತಾನೆ ಹೇಳಬಹುದು. ಮುಂದಿನ ತಿಂಗಳು ಯಾರೆಲ್ಲ ಫ್ರೀಯಾಗಿ ಸಿಲಿಂಡರ್ನ ಪಡಿಬೇಕು ಅನ್ಕೊಂಡಿದ್ದೀರಾ ಅವರು ಈ ತಿಂಗಳ ಅಂತ್ಯದ ಒಳಗಡೆ ಅಂದ್ರೆ ಏಪ್ರಿಲ್ 30ರ ಒಳಗಡೆ ನೀವು ಉಜ್ವಲ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಸಿಲಿಂಡರ್ನ ಬುಕ್ ಮಾಡ್ಕೊಡ್ಬೇಕಾಗುತ್ತೆ. ಬುಕ್ ಮಾಡ್ಕೊಂಡ್ರೆ ಮಾತ್ರ ಮುಂದಿನ ತಿಂಗಳು ನಿಮಗೆ ಉಚಿತವಾಗಿ ಸಿಲಿಂಡರ್ ಸಿಗುತ್ತೆ ಅಂತ ಇವತ್ತು ಸರ್ಕಾರದಿಂದ ಒಂದು ಇಂಪಾರ್ಟೆಂಟ್ ಮಾಹಿತಿ ಬಂದಿದೆ ಅಂತ ತಿಳಿಸ್ಕೊಡ್ತಾ ಇದೀವಿ ಇವತ್ತು. ಅದರಿಂದ ಮುಂದಿನ ತಿಂಗಳು ಯಾರೆಲ್ಲ ಉಚಿತವಾಗಿ ಸಿಲಿಂಡರ್ನ ಪಡಿಬೇಕು 3ನೇ ಹಂತದಲ್ಲೂ ಅಂದ್ಕೊಂಡಿದ್ದೀರಾ ಅವರು ಏಪ್ರಿಲ್ 30ರ ಒಳಗಡೆ ನೀವು ಸಿಲಿಂಡರ್ನ ಬುಕ್ ಮಾಡ್ಕೊಳ್ಬೇಕಂತೆ ಗೊತ್ತಿರಬೇಕು. ಫ್ರೆಂಡ್ಸ್, ಇವತ್ತಿನ ಮುಖ್ಯ ಮಾಹಿತಿ ಇಂಪಾರ್ಟೆಂಟ್ ವಿಚಾರ, ಎಲ್ಲಿ ಏನಾಗಿತ್ತು, ಎಲ್ಲಿ ನಡೆದಿತ್ತು, ಸರ್ಕಾರ ಬಂದಿರುವಂತಹ ಮುಖ್ಯ ಮಾಹಿತಿ ಏನು, ನೀವು ಇವತ್ತು ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಪಾಲನೆ ಮಾಡಬೇಕು ಲಾಕ್ಡೌನ್ ಸಮಯದಲ್ಲಿ, ಎಲ್ಲವೂ ಕೂಡ ಇವತ್ತು ಇದಾಗಿತ್ತು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ಎಲ್ಲ ಮಾಹಿತಿಯನ್ನು ಇಂಪಾರ್ಟೆಂಟ್ ವಿಚಾರವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದು ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋನ ಎಲ್ಲ ಕಡೆ ಈ ಕೂಡಲೇ ಶೇರ್ ಮಾಡಿ. ಇದೇ ಥರದ ನೀತಿ ಎಲ್ಲ ತರಹದ ಮಾಹಿತಿಗಳಿಗೆ